ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಏಕಾಂಬರಂ ನಾಯ್ಡು ಅಂತ. ನಾನೇ ಓನರ್ ಈ ಪ್ರಾಪರ್ಟಿಗೆ. ನಾರ್ತ್ ಈಸ್ಟ್ ಕಾರ್ನರು 22/30. ಈ ಕಡೆ 30 ಫೀಟ್ ರೋಡ್ ಇದೆ, ಈ ಕಡೆನೂ 30 ಫೀಟ್ ರೋಡ್ ಇದೆ. ಇದು ಈಸ್ಟ್ ಫೇಸ್ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇದು ಕಾರ್ ಪಾರ್ಕಿಂಗು. 2 ಕಾರ್ ಆರಾಮಾಗಿ ನಿಲ್ಸ್ಕೋಬೋದು, 4 ಟೂ ವೀಲರ್ ನಿಲ್ಲಿಸ್ಬೋದು. ಇಲ್ಲೊಂದು ಬೋರ್ವೆಲ್ ಇದೆ, 1100 ಅಡಿ ಇದೆ ಇದು ಬೋರ್ವೆಲ್ಲು. ಇಲ್ಲೊಂದು ಸಮ್ ಟ್ಯಾಂಕ್ ಇದೆ, 12,000 ಕೆಪಾಸಿಟಿ ಇದು. ಆಮೇಲೆ ಇಲ್ಲೊಂದು ಕಾವೇರಿ ಮೀಟ್ರ್ ಪ್ರೊವಿಷನ್ ಮಾಡಿದ್ದೀನಿ. ಕನೆಕ್ಷನ್ ಎಲ್ಲ ಆಗೋಗಿದೆ, ಮೀಟ್ರ್ ಫಿಕ್ಸ್ ಆಗಬೇಕು. ಇಲ್ಲೊಂದು KV ಮೀಟ್ರ್ ಬರುತ್ತೆ ಈ ಜಾಗದಲ್ಲಿ. ಆಮೇಲೆ ವಾಲ್ ಕ್ಲಾಡಿಂಗ್ ಮಾಡಿದ್ವಿ, ಕಾರ್ ವಾಶ್ ಮಾಡಿದ್ರೆ ನೀರು ಚೆಲ್ಲಬಾರ್ದು ಅಂತ ಗೋಡೆಗೆ. ಇಷ್ಟು ಫುಲ್ ವಾಲ್ ಕ್ಲಾಡಿಂಗ್ ಇದೆ. ಇಲ್ಲೊಂದು ಪ್ಯಾಸೇಜ್ ಇದೆ. ನಮ್ಮ ಬಿಲ್ಡಿಂಗ್ ಮೇಂಟೆನೆನ್ಸ್ಗೆ 1.5 ಅಡಿ ಜಾಗ ಬಿಟ್ಟಿದ್ದೀನಿ, ಫುಲ್ ಪೇಂಟ್ ಮಾಡ್ಕೊಳ್ಳೋಕ್ಕೆ ಫ್ಯೂಚರಲ್ಲಿ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ನೋಡ್ಬೋದು ನೀವು. ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇದೆ. 22 ವಿಡ್ತ್ ಬಂದಿರೋದ್ರಿಂದ ಈ ಜಾಗ ಸಿಕ್ಕಿರೋದು, ಇದು ಲಿಫ್ಟ್ ಪ್ರೊವಿಷನ್ ಮಾಡಿದ್ದೀನಿ. ಮತ್ತು ಇದು ರೆಗ್ಯುಲರ್ ಯೂಸ್ಗೆ ಇಲ್ಲೊಂದು ಚಿಕ್ಕ ಗೇಟ್ ಇದೆ, 2 ವೀಲರು ವಾಕ್ ಮಾಡ್ಕೊಳ್ಳೋಕ್ಕೆ. ಇದು 30 ಫೀಟ್ ರೋಡು. ಇಲ್ಲೊಂದು ಮರ ಬಂತು, ಮರನ ಹಂಗೆ ಉಳಿಸಿದ್ದೀನಿ. ಈ ಜಾಗದಲ್ಲಿ ಗಾರ್ಡನ್ ಮಾಡಿದ್ದೀನಿ ಫುಲ್ಲು, ನೀವು ನೋಡ್ಬೋದು. ಬನ್ನಿ ಮೇಲೋಗೋಣ. ಇದು 40 mm ಅಲ್ಲಿ ಗ್ರಾನೈಟ್ ಮಾಡಿದ್ದೀವಿ. SS ರೇಲಿಂಗ್ಸ್ ಇದೆ, ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ ಫುಲ್ಲು. ಇದು SS ರೇಲಿಂಗು, ನೋಡ್ಬೋದು ನೀವು. ಇಲ್ಲೊಂದು ಟಫನ್ ಗ್ಲಾಸ್ ಬರುತ್ತೆ, 12 mm ಥಿಕ್ನೆಸ್ಸು ವಿತ್ ರೇಲಿಂಗ್ ಸ್ಟೀಲು. ಇದು ಲಿಫ್ಟ್ ಪ್ರೊವಿಷನು. ಗ್ರೌಂಡ್ ಫ್ಲೋರಿಂದ ಬಂದರೆ ಇಲ್ಲಿ ಬರ್ಬೋದು. ಇಲ್ಲಿಂದ ಮೇನ್ ಡೋರ್ ಎಂಟ್ರೆನ್ಸ್. ಇದು ಬಂದು 8x4 ಟೀಕುಡ್ ಮರ ಹಾಕಿದ್ದೀವಿ, ನೋಡ್ಬೋದು ನೀವು. ಫುಲ್ ಇಲ್ಲೇ ಮಾಡಿಸಿರೋದು. ಡೋರು ಅಷ್ಟೇ, ರೆಡಿಮೇಡ್ ಅಲ್ಲ ಅದು, ಇಲ್ಲಿ ವುಡ್ ತಂದು ಮಾಡಿಸಿದ್ದು. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದೀನಿ. ಫುಲ್ ಟೀಕುಡ್ ಮರ, ಕಂಪ್ಲೀಟಾಗಿ ವೆಂಟಿಲೇಷನ್ ಇದು. ಇಷ್ಟು ದೊಡ್ಡದು ಹಾಲ್ ಇದೆ ನೋಡಿ ನೀವು. ಇಲ್ಲೆಲ್ಲ ಎಲ್ ಸೇಪ್ ಸೋಪ್ ಹಾಕ್ಕೋಬೋದು. ಇದು TV ಕ್ಯಾಬಿನ್. ಇಲ್ಲಿ ಡ್ರಾಸ್ ಎಲ್ಲ ಮಾಡಿದ್ದೀವಿ, ಸ್ಟೋರೇಜು ಕಂಪ್ಲೀಟಾಗಿ. ಇದು ವಿನ್ನೀರಲ್ಲಿ ವುಡ್ ವರ್ಕ್ ಮಾಡಿರೋದು ಫುಲ್. ಸ್ಟೆಪ್ಸು ಇದು ಕಂಪ್ಲೀಟಾಗಿ ವಿನ್ನೀರ್ ವಿತ್ ಪಾಲಿಶ್. ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದೀನಿ, ಲೈಟಿಂಗ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಒಂದು ಫ್ಯಾನ್ ಬರುತ್ತೆ, ಈ ಕಡೆ ಆ ಕಡೆ ಲೈಟಿಂಗ್ ಹಾಕೋಬೋದು. ಬನ್ನಿ ಕಿಚನಲ್ಲಿ ನೋಡೋಣ. ಇಷ್ಟು ಇಟಾಲಿಯನ್ ಕಿಚನ್ ಮಾಡಿರೋದು ಫುಲ್ಲು ಸಾಫ್ಟ್ ಕ್ಲೋಸು. ಎಲ್ಲ ಡ್ರಾಸ್ ಎಲ್ಲನೂ ನೋಡ್ಬೋದು ನೀವು. ಫುಲ್ ಸ್ಟೋರೇಜ್ ಇದೆ, ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ, ಟೀಕುಡ್ಡು ಇದು ಸ್ಟೋರೇಜು. ಇದು ಕಾರ್ನರ್ ಇರೋದ್ರಿಂದ 2 ಕಡೆನೂ ವೆಂಟಿಲೇಷನ್ ಬರ್ತಾ ಇದೆ ನೀಟಾಗಿ. ಇಲ್ಲೊಂದು ಪೂಜೆ ಮಾಡಿದ್ದೀವಿ ವಿತ್ ಟಫನ್ ಗ್ಲಾಸ್, ಟೀಕುಡ್ ಫ್ರೇಮ್, ಫಾಲ್ ಸೀಲಿಂಗ್ ಇದೆ, ನೋಡ್ಬೋದು. ಡಿಸೈನ್ ಮಾಡಿದ್ದೀನಿ. ಸ್ಕ್ವಾಟಲ್ಲಿ ಫುಲ್ ಗ್ರಾನೈಟ್ ಸ್ಲಾಬ್ ಕಂಪ್ಲೀಟಾಗಿ ಸ್ಟೋರೇಜು. ಇದೊಂದು ಯುಟಿಲಿಟಿ ಬರುತ್ತೆ ಇಲ್ಲಿ, ಯುಟಿಲಿಟಿ ವಿತ್ ಸಿಂಕು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಒಂದಿದೆ. SS ರೇಲಿಂಗ್ಸು ಜಿಂದಾಲ್ ಕಂಪ್ನಿದು ಸ್ಟ್ಯಾಂಡರ್ಡ್. ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇರುತ್ತೆ ನಿಮಗೆ. ಫಸ್ಟ್ 2nd ಫ್ಲೋರ್ ಡೈರೆಕ್ಟ್ ಲಿಫ್ಟು ವಿತ್ ಬಾಲ್ಕನಿ. SS ಬರುತ್ತೆ, ಟಫನ್ ಗ್ಲಾಸ್ ಇರುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್. ಲಿಫ್ಟಿಂದ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ಬೋದು. ಇಲ್ಲಿ ಬಂದಮೇಲೆ ಒಂದು ಫಿಕ್ಸೆಡ್ ಕಾಟ್ ಇದೆ, ನೋಡ್ಬೋದು. ಸ್ಲೈಡಿಂಗ್ ವಾಲ್ ರೂಫ್ಸ್, ವಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು ನೀವು. ಫುಲ್ ಲೈಟಿಂಗ್ ಮಾಡಿದ್ದೀವಿ. TV ಕ್ಯಾಬಿನ್ ಇದೆ. ವಿಂಡೋ ವೆಂಟಿಲೇಷನ್ ಪರ್ಪಸ್ಗೆ ಟೀಕುಡ್ ವಿಂಡೋ ಇದೆ ಫುಲ್ಲು. ಒಂದು ಅಟ್ಯಾಚ್ ಬಾತ್ರೂಮ್. ಸೆಕೆಂಡು ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು. ಇದಕ್ಕೂ ಅಷ್ಟೇ ವಾಲ್ ರೂಫ್ ಇದೆ ಫುಲ್ಲು.
ಇದು ಕಾರ್ನರ್ ಇರೋದ್ರಿಂದ ನ್ಯಾಚುರಲ್ ವೆಂಟಿಲೇಷನ್ ಬರ್ತಾ ಇದೆ. 2 ಕಡೆ ವಿಂಡೋ ಇದೆ. ಇಲ್ಲೊಂದು ಡ್ರೆಸ್ಸಿಂಗ್ ಬೇರೆ ಮಾಡಿದ್ದೀವಿ ಈ ಜಾಗನ. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ಫ್ಲೋರಲ್ಲಿ ನೋಡ್ಬೋದು, ಸೇಮ್ ಲಿಫ್ಟಿಂದ ಬರ್ಬೋದು. ಬಾಲ್ಕನಿ ಇದೆ, ಗ್ಲಾಸ್ ಇದೆ. ಸೇಮ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದೊಂದು. ಫಿಕ್ಸೆಡ್ ಕಾಟ್ ಇದೆ ಇದರಲ್ಲೂ. ವಾಲ್ ರೂಫ್ ಇದೆ, ಸ್ಲೈಡಿಂಗ್ ಡೋರ್ಸ್ ವಿತ್ ಫಾಲ್ ಸೀಲಿಂಗ್ಸ್, ಲೈಟಿಂಗ್, ಟಿವಿ ಕ್ಯಾಬಿನ್, ವಿಂಡೋ, ಅಟ್ಯಾಚ್ ಬಾತ್ರೂಮ್. ಇಲ್ಲೊಂದು ಎಕ್ಸ್ಟ್ರಾ ಒಂದು ಜಿಮ್ ರೂಮ್ ಅಂತ ಮಾಡಿದ್ದೀವಿ. ಇದನ್ನು ಜಿಮ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಇದರಲ್ಲೂ 2 ಕಡೆ ವಿಂಡೋ ಕೊಟ್ಟಿದ್ದೀನಿ. ಅಟ್ಯಾಚ್ ಬಾತ್ರೂಮ್ ಇದೆ. ಟೆರೆಸ್ಗೆ ಹೋಗೋಣ. ಸ್ಕೈಲೈಟ್ ನೋಡ್ಬೋದು ನೀವು. ವೆಂಟಿಲೇಷನ್ ಪರ್ಪಸ್ಗೆ ಟೆರೆಸ್ಗೆ ನ್ಯಾಚುರಲ್ ವೆಂಟಿಲೇಷನ್ ಬರುತ್ತೆ. ಇಲ್ಲಿಂದ ಟೆರೆಸ್ ಡೋರ್ ಇದೆ ಒಂದು. ಇದು ಫುಲ್ ಟೆರೆಸ್ಸು. ಇಲ್ಲೊಂದು ವಾಷಿಂಗ್ ಮಿಷನ್ ಏರಿಯಾ ಮಾಡಿದ್ದೀನಿ. ವಾಷಿಂಗ್ ಮಿಷನ್ ಇಡ್ಬೋದು. ಬಟ್ಟೆ ಒಣಗೋಕ್ಕೆ ಆ್ಯಂಗಲ್ ಇದೆ. ಇಲ್ಲಿ ವಾಷಿಂಗ್ ಸ್ಟೋನ್ ಒಂದು ಮಾಡಿದ್ದೀವಿ. ಫುಲ್ ಟೆರೆಸ್ಸು ಟೈಲ್ಸ್ ಹಾಕಿದ್ದೀವಿ ಕಂಪ್ಲೀಟಾಗಿ. ಇದು ಲಿಫ್ಟ್ ಮೇಂಟೆನೆನ್ಸ್ಗೋಸ್ಕರ ಒಂದು ಡೋರ್ ಇದೆ, ರೂಮು. ಮತ್ತು ಓವರ್ ಹೆಡ್ ಟ್ಯಾಂಕ್ 1000 ಲೀಟ್ರು. ಈ ಪ್ರಾಪರ್ಟಿ ಲೊಕೇಶನ್ ಬಂದು ಬನಶಂಕರಿ 6 ಸ್ಟೇಜು 4th ಬ್ಲಾಕು, ನಿಯರ್ RV ಕಾಲೇಜ್ ಹತ್ರ ಬರುತ್ತೆ. ಸೋಂಪುರ ಟೋಲ್ ಗೇಟ್ ಹತ್ರ ಇದೆ. 100 ಫೀಟ್ ರೋಡ್ಗೆ ಒಂದು 500 ಮೀಟ್ರ್ ಇರ್ಬೋದು. ಅಲ್ಗಟ್ಪುರ ಮೆಟ್ರೋ ಸ್ಟೇಷನ್ನು ನಿಯರ್ ಆಗುತ್ತೆ. RV ಕಾಲೇಜು ಹಿಂಭಾಗ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆಯೋ ಅವರು ನನ್ನ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನೇ ಓನರು. ಯಾವುದೇ ಬ್ರೋಕರೇಜರ್ ಕಮಿಷನ್ ಇರಲ್ಲ. ನಾನೇ ಓನರು. ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.